ಸುಮ್ಮನೆ ಒಂದು ಸಾರಿ ಹಿಂಗೆ ಕೂರಿ ಹಣ್ಣುಗಳು ಹತ್ರ ಇಲ್ಲ, ಫ್ರೀ ಆಗಿರುತ್ತೆ. ಸ್ವಲ್ಪ ಹಿಂಗೆ ಬಿಗಿ ಮಾಡಿ ಕೂರಿ ಒಳಗಡೆ ಇರೋ ಗಾಳಿ ಬರುತ್ತೆ, ಹಕ್ಕಿಯ ಕಣಗಳು ಹತ್ರ ಆಗ್ತವೆ. ಹಿಂಗಾಕಿ ಪ್ರೆಸ್ ಮಾಡಿ ಎಷ್ಟರ ತೂಕ ಇರಲಿ ಇದು ಮೇಲೆ ಬರುತ್ತೆ. ದಿಸ್ ಈಸ್ ಸಂಲಗ್ನತ್ವ, ಅಣುಗಳ ಆಕರ್ಷಣ ಬಲ. ಇದು ಮಾಡಿ ನಮ್ಮನ್ನು ನಂಬಿಸ್ತಾರೆ. ನೀವು ನೋಡಿದಿರಿ ಹುಲಿಕಲ್ ನಟರಾಜ್ ಯೂಟ್ಯೂಬ್ ಅಂತ ಇದೆ, 4,56,000 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅದಕ್ಕೆ 4,56,000 ಜನ, 6 ಕೋಟಿಗೂ ಹೆಚ್ಚು ಜನ ಅದನ್ನು ವೀಕ್ಷಣೆ ಮಾಡ್ತಾರೆ. ಯಾವ ಟಿವಿಲೂ ಇಲ್ವೇನೋ. ಅಲ್ಲಿ ನೀವು ಕೇಳಿದಿರಿ, ಈ ವರ್ಷ ಹಚ್ಚಿದ ದೀಪ ಮುಂದಿನ ವರ್ಷದವರೆಗೂ ಉರಿಯುತ್ತೆ, ಅದು ಅದ್ಭುತ ವಿಸ್ಮಯ. ಈಗ ಅವನು ಎಷ್ಟು ಚೆನ್ನಾಗಿ ನೋಡ್ತೀರಿ ನೀವು ನೋಡಿ. ಇಲ್ಲಿ ದೀಪ ಉರಿಯುತ್ತೆ, ಇಲ್ಲಿ ದೀಪ ಉರಿಯುತ್ತೆ ನೀರಲ್ಲಿ. ಅಲ್ಲಿ ಹೇಳ್ತಾರೆ, ಅಲ್ಲಿ ಯಾರೋ ಒಬ್ಬ ನೀರಲ್ಲಿ ದೀಪ ಉರಿಸ್ತಾನೆ, ಎಳ್ನೀರಲ್ಲಿ ದೀಪ ಉರಿಸ್ತಾನೆ, ಪವಾಡ ಅಂತಾರೆ. ಈ ಕಡೆ ತುಂಬ ಮುತ್ಯಗಳು ಜಾಸ್ತಿ. ಇನ್ನು ಈ ಕಡೆಗೆ ಹೋದರೆ ಹುಲಿಗಮ್ಮ, ಆಯಮ್ಮ, ಈ ಅಮ್ಮ ಅಮ್ದಿರು ಬರೋದು ಜಾಸ್ತಿ. ನೋಡಿ ಎಷ್ಟು ಚೆನ್ನಾಗಿ ಉರಿಯುತ್ತೆ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಉರಿಯುತ್ತೆ. ನಾನು ಈ ವೇದಿಕೆಯಲ್ಲಿ ಹೇಳ್ತೀನಿ, 50 ವರ್ಷ ಉರಿಯುತ್ತೆ ಈ ದೀಪ ನೀರಲ್ಲಿ. 1 ವರ್ಷ ಅಲ್ಲ, 50 ವರ್ಷ ಈ ನೀರಲ್ಲಿ ಈ ದೀಪ ಉರಿಯುತ್ತೆ. ಇದು ಪವಾಡ ಅಲ್ಲ, ಇದು ದೈವಿ ಶಕ್ತಿ ಅಲ್ಲ. ನೀರಲ್ಲಿ ದೀಪ ಉರಿಯೋದಾಗಿದ್ದರೆ ನಮ್ಮನೆಗೆ ಗ್ಯಾಸ್ ಬೇಕಿರಲಿಲ್ಲ, ನಮ್ಮನೆಗೆ ಸೌದೆ ಬೇಕಿರಲಿಲ್ಲ, ಇಲ್ಲಿ ರವಿ ಪಾಟೀಲ್ ಸೌದೆ ತರಿಸ್ಬೇಕಾಗಿರಲಿಲ್ಲ. ನೀರು ತಂದು ದೀಪ ಉರಿಸ್ಬೋದಾಗಿತ್ತು, ಬೆಂಕಿ ಹತ್ತಿಸ್ಬೋದಾಗಿತ್ತು. ಇಲ್ಲ, ಈ ಬತ್ತಿಲಿ ವಿಶೇಷತೆ ಇದೆ. ಆ ಬತ್ತಿನ ನೋಡ್ಲಿಕ್ಕೆ ನಮ್ಮ ಕೈಲಿ ಕೊಡಲ್ಲ ಆ ಜನ. ನಮ್ಮನ್ನು ಶೂದ್ರ ಥರ ನೋಡಿ ದೂರನೇ ಇಟ್ಬಿಡ್ತಾರೆ ಆ ಜನ. ಪರೀಕ್ಷೆ ಮಾಡೋಕ್ಕೆ ಕೊಡೋದೇ ಇಲ್ಲ. ವಿಜ್ಞಾನ ಪರೀಕ್ಷೆ ಮಾಡಿದ್ರೆ ಏನನ್ನೂ ಕೂಡ ಒಪ್ಕೊಳ್ಳಲ್ಲ. ಯಾವುದನ್ನು ಪ್ರಶ್ನೆ ಮಾಡ್ದಲೇ ಒಪ್ಕೊಳ್ತಿರೋ ಅದೇ ಮೌಢ್ಯತೆ, ಅದು ನಿಂತ ನೀರು. ಯಾವುದನ್ನು ಪ್ರಶ್ನೆ ಮಾಡಿ ಬದಲಾವಣೆ ಆಗ್ತಿರೋ ಅದು ಹರಿಯುವ ನೀರು. ಅದೇ ಸೈನ್ಸ್, ವಿಜ್ಞಾನ, ಅದೇ ಮಾನವೀಯತೆ. ಇಲ್ಲ, ಒಂದು ಬಾಣಲಿ ತೆಗೆದುಕೊಳ್ತಾರೆ, ಅದಕ್ಕೆ ಕರ್ಪೂರ ಹಾಕ್ತಾರೆ, ಮೇಣದ ಬತ್ತಿ ಹಾಕ್ತಾರೆ, ಒಂದಿಷ್ಟು ಗೋರಿ ಬೀಜ ಹಾಕ್ತಾರೆ, ಬಿಸಿ ಮಾಡ್ತಾರೆ, ಲಿಕ್ವಿಡ್ ಆಗುತ್ತೆ. ಆಗ ಅದರೊಳಗಡೆ ಬತ್ತಿ ಹಾಕ್ತಾರೆ, ಅದು ಹೀರ್ಕೊಳ್ಳುತ್ತೆ. ನಿಮಗೆ ಗೊತ್ತಿರಲಿ, ಕರ್ಪೂರ ತಾನೇ ಹತ್ಕೊಂಡು ಉರಿಯುತ್ತೆ, ಇದರೊಳಗಡೆ ಇದೆ. ನಿಮಗೆ ಗೊತ್ತಿರಲಿ, ಮೇಣದ ಬತ್ತಿ ವಸ್ತು ಉರಿಲಿಕ್ಕೆ ಸಹಾಯ ಮಾಡುತ್ತೆ, ಅದು ಇದರೊಳಗಡೆ ಇದೆ. ಗೋರಿ ಬೀಜ ಇದೆಯಲ್ಲ, 1 ಇಂಚು ಉಡಿಸ್ಲಿಕ್ಕೆ 1 ವರ್ಷ ತೆಗೆದುಕೊಳ್ಳುತ್ತೆ. ಇದನ್ನು ಇಟ್ಕೊಂಡು ಪವಾಡ ಮಾಡ್ತೀನಿ, ದೀಪ ಉರಿಯುತ್ತೆ ಅಂತ ಹೇಳ್ತಾರಲ್ಲ, ನಾವು ನಂಬ್ತೀವಲ್ಲ. ನಾನು ಹೇಳ್ತೇನೆ, ಅಲ್ಲೆಲ್ಲ ದೀಪ ಉರಿತಾ ಇತ್ತು, ಮಳೆ ಬರ್ತಾ ಇತ್ತು, ಪವಾಡ ಅಂದರು. ನಾನು ಹೇಳಿದೆ ಅದು ಪವಾಡ ಅಲ್ಲ, ಅದ್ರ ಹಿಂದೆನೂ ಒಂದು ಸೈನ್ಸ್ ಇದೆ ಅಂತ. ಆದರೆ ಅದಕ್ಕೆ ನಮಗೆ ಗಲಾಟೆ ಮಾಡ್ತಾರೆ ಜನ.